ನಮಸ್ಕಾರ ಸ್ನೇಹಿತರೆ, ಹೊಸ ವರ್ಷದ ಶುಭಾಶಯಗಳು. ಎಲ್ಲ ಕಹಿ ನೆನಪುಗಳು ಕಳೆದು ಹೋಗಲಿ, ಹೊಸದಾಗಿ ಹೊಸ ಕನಸುಗಳೊಂದಿಗೆ ನನಸಾಗುವಂಥ ಕಾಲ ಬರಲಿ. ಏನಿಲ್ಲರಿಪ್ಪ, ಹೊಸ ವರ್ಷಕ್ಕೆ ಹುಡುಗರು ಸಣ್ಣ ಸಣ್ಣ ಹುಡುಗರದವ್ರು 8ನೆತ್ತ 5ನೆತ್ತ 6ನೆತ್ತ ಹುಡುಗರೊಳಗೆ ಹುಮ್ಮಸ್ ನೋಡೋಕೆ ಸಾಧ್ಯ ಇಲ್ಲ. ಅವ್ರ ಅಪ್ಪ ಅಮ್ಮ ಕೊಟ್ಟಿರುವಂಥ ರೊಕ್ಕನ ಸ್ವಲ್ಪ ಕೂಡಿಸಿಟ್ಟು ಎಲ್ಲರೂ ಶೇರ್ ಮಾಡ್ಕೊಂಡು ಬಿರಿಯಾನಿ ಮತ್ತು ಒಂದು ಅರ್ಧ ಕೆ.ಜಿ ಚಿಕನ್ ಒಳಗೆ ಬಿರಿಯಾನಿ, ಒಂದು ಅರ್ಧ ಕೆ.ಜಿ ಕಬಾಬ್ ಮಾಡಿಕೊಡ್ರಿ ಅಂಥೇಳಿ ಬಂದಿದ್ರೆ. ಅದ್ರಾಗ ನನ್ನ ಮಗನೂ ಶೇರ್ ಇದ್ದ. ಸೊ ಕಬಾಬ್ ಮಾಡಿದ್ವಿ, ಬಿರಿಯಾನಿ ಮಾಡಿಕೊಟ್ಲ ನಮ್ಮ ತಂಗಿ. ನನಗಂತೂ ಬರೋಂಗಿಲ್ಲ. ಬಕೆಟ್ ಕಬಾಬ್ ಅಂತ್ರಿ, ಏನು ಕಬಾಬ್ ಮಾಡೋದು ಬಕೆಟೇ ಹಾಕೋದು, ಅದೇ ಬಕೆಟ್ ಕಬಾಬ್. ಟೇಸ್ಟಿ ಮಾಡಿದ್ರೆ ಎಲ್ಲ ಒಂದೊಂದೊಂದು ಟೇಸ್ಟ್ ನಾವು ನೋಡಿದ್ವಿ. ಹುಡುಗರು ಏನೋ ಅದು ಏನೇನೋ DJ ಸೌಂಡ್ ಬಾಕ್ಸ್ ಎಲ್ಲ ಏನೇನೋ ಇದ್ವು ಮನ್ಯಾಗೇನೋ ಇವೆಲ್ಲ ಹಾಕಿ ರೆಡಿ ಮಾಡ್ಕೊಂಡು ಏನೋ ಕೊಟ್ಟಿದ್ದು ರೊಕ್ಕನ ಕೂಡಿಟ್ರು ಅಂತ ಹೇಳ್ತಾರೆ. ಅದು ಗಂಟು ಬಿದ್ದು ತೊಗೊಂಡಿರ್ತಾರೆ, 10 ರೂಪಾಯಿ ಕೊಡು 5 ರೂಪಾಯಿ ಕೊಡು ಅಂಥೇಳಿ ಅದನ್ನು ಕೂಡಿಟ್ಟು ನೀನೇ ಸೆಲೆಬ್ರೇಷನ್ ಮಾಡಿದಾರೆ. ಮಾಡುವಾಗ ಅದು ಕಬಾಬ್ ಮಾಡಿಕೊಡು ಅಂತ ಎಲ್ಲನೂ ತಂದು ಕೊಟ್ಟು, ಇನ್ನು ಹಿರಿಯತನ ನೋಡ್ಬೇಕು ಅವ್ರದ್ದು. ಏನು ಬೇಕು ಹೇಳ್ರಿ ತಂದು ಕೊಡ್ತೇವೆ ಅನ್ನೋ ಲೆಕ್ಕಕ್ಕೆ ಈಕೆಲ್ಲ ಶೇರ್ ಮಾಡಿ ತಂದು ಕೊಟ್ಟಾರ್ರಿ. ಅದಕ್ಕೆ ಚಿಕನ್ ಕಬಾಬ್, ಒಂದಿಷ್ಟು ಬಿರಿಯಾನಿ, ನಮ್ಮ ಮನೆಗೆ ಅಂಥೇಳಿ ಒಂದು ಅರ್ಧ ಕೆ.ಜಿ ಮೀನಾ ಫ್ರೈ ತಂದಿದ್ವಿ. ಹುಣಸೆ ಹಣ್ಣು ಹಾಕಿ ಖಾರ ಹಾಕಿ ಮಾಡಿಬಿಡೋದು, ಎಣ್ಣೆ ಹಾಕಿ ಭಾಳ ಟೇಸ್ಟ್ ಇರ್ತೈತೆ ರೀ ತಿನ್ನಕ್ಕೆ. ಮೀನಾ ಒಂದಿಷ್ಟು ನಾವು ಮಾಡ್ಕೊಂಡಿದ್ವಿ. ಹಂಗೆ ಸ್ವಲ್ಪ ನಮ್ಮ ತಂಗಿ ಮಗಳು ಮಟನ್ ಸಾರು ಬೇಕಂದ್ಲ ಅಂಥೇಳಿ ಅದ್ರ ಜೊತೆಗೆ ಮಟನ್ ಸಾರು ಎಲ್ಲ ಸ್ವಲ್ಪ ಮಾಡಿದ್ವಿ. ನ್ಯೂ ಇಯರ್ಗೆ ಹೊಸ ವರ್ಷ ಹೊಸ ಹರ್ಷ ತರಲಿ ಅಂಥೇಳಿ. ಸೊ ನೀವು ಹೊಸ ಹರ್ಷವಾಗಿ ನಗನಗತ ಖುಷಿಯಾಗಿ ಇರ್ರಿ. ಹೊಸ ವರ್ಷದ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು. ಒಳ್ಳೆಯ ಯೋಜಿತ ಜೊತೆಗೆ ಒಳ್ಳೆಯ ಯೋಜನೆಯನ್ನು ಹಾಕ್ತಾ ನಿಮ್ಮ ಗುರಿ ಸಾಧನೆಯಾಗಲಿ ಅಂತ ಹಾರೈಸ್ಕೊಳ್ತಾ, ಬರೀ ರುಚಿ ಅಡುಗೆ ಮಾಡೇವಿ, ಹೊಟ್ಟೆ ತುಂಬ ಊಟ ಮಾಡಿ ಸೆಲೆಬ್ರೇಷನ್ ಮಾಡೋಣ. ಶುಭಮಸ್ತು. ನಮಸ್ಕಾರ.